ಮನಸ್ಸಿನ ಮೂಲಕನೇ ಮಾಯೆ ಕಾರ್ಯನಿರ್ವಹಿಸ್ತಾ ಇದೆ. ಮನಸ್ಸು ಶಾಂತ ಆದರೆ, ಮನಸ್ಸು ವಿಲೀನ ಆದರೆ, ಮನಸ್ಸು ಗುರುವಿನ ಜ್ಞಾನದಲ್ಲಿ ಲೀನ ಆದರೆ, ಅದಕ್ಕೆ ಹೇಳಿರೋದು ಶ್ರೀ ಗುರು ಚರಣ ಸರೋಜ ರಜ ನಿಜ ಮನ ಮುಕರ ಸುಧಾರ್. ಮನಸ್ಸನ್ನು ಸುಧಾರಿಸಬೇಕು, ಅದರ ವಿಷಯಗಳನ್ನು ತ್ಯಾಗ ಮಾಡಬೇಕು. ಆವಾಗ ವೈರಾಗ್ಯ ತನ್ನಿಂತಾನೇ ಪ್ರಾಪ್ತಿ ಆಗ್ತದೆ. ವೈರಾಗ್ಯ ಅಂದರೆ ತಿನ್ನಬಾರ್ದು, ಕುಡಿಬಾರ್ದು, ಬಟ್ಟೆ ಹಾಕ್ಕೋಬಾರ್ದು ಈ ರೀತಿಯೂ ಇಲ್ಲ. ಯಾಕೆ ನಾವು ಈ ರೀತಿಯ ಮಾಯೆಯಲ್ಲಿ ಬಿದ್ದಿದ್ದೀವಿ ಅಂದರೆ ನಮಗೆ ಸರಿಯಾದ ಜ್ಞಾನ ಸಿಕ್ಕಿಲ್ಲ, ನಮಗೆ ಸರಿಯಾದ ಗುರುವಿನ ಮಾರ್ಗದರ್ಶನ ಇಲ್ಲ. ಗುರು ನಮಗೆ ಬಂಧನದಿಂದ ಮುಕ್ತಿ ಮಾಡ್ಲಿಕ್ಕೆ ಬಂದಿದ್ದಾರೋ ಅಥವಾ ಬಂಧನದಲ್ಲಿ ಹಾಕ್ಲಿಕ್ಕೆ ಬಂದಿದ್ದಾರೋ ಒಂದು ಅರ್ಥ ಆಗಲ್ಲ. ಗುರುವಿನ ಕೆಲಸ ಸಾಧಕನಿಗೆ ಬ್ರಹ್ಮನ ದರ್ಶನ ಮಾಡಿಸಿ ಬ್ರಹ್ಮಮಯಿ ಮಾಡೋದು. ಬ್ರಹ್ಮ ನಿರ್ಬಂಧ. ಯಾರಿಗೇನು ಬೇಕಾಗಿಯೇ ಇಲ್ವೋ ಅಂಥವರು ಬಾದ್ಶಾ ಆಗಬಹುದು, ಅಂಥವರೇ ಸಾಮ್ರಾಟ್ ಆಗಬಹುದು. ಆಸೆನೇ ಇಲ್ಲ ಅಂದಮೇಲೆ ಚಿಂತೆನೂ ಆಟೋಮೆಟಿಕ್ ಆಗಿ ಇರಲ್ಲ. ಬ್ರಹ್ಮಾಸ್ತ್ರ ವಿದ್ಯೆ ನಾವು ಸಿದ್ಧಿ ಮಾಡ್ಕೊಳ್ಬೇಕು ಅಂದರೆ ಯಾರಿಂದ ಏನೂ ಬೇಡ ಅನ್ನೋ ಒಂದು ಸ್ಥಿತಿಯಲ್ಲಿ ಇರಬೇಕಾಗ್ತದೆ. ಒಂದು ವೇಳೆ ನಾವು ಬಂಧನದಲ್ಲಿದ್ದರೆ ಇದನ್ನು ಕಲೀಲಿಕ್ಕಾಗಲ್ಲ, ಬ್ರಹ್ಮಾಸ್ತ್ರ ವಿದ್ಯೆನ ಕಲೀಲಿಕ್ಕಾಗಲ್ಲ. ಯಾವುದಾದ್ರೂ ರಿಚುವಲಲ್ಲಿ ಬಂದಿಯಾಗಿದ್ದರೆ, ಯಾವುದಾದ್ರೂ ವಿಚಾರದಲ್ಲಿ, ಯಾವುದಾದ್ರೂ ಭಾವದಲ್ಲಿ ಬಂದಿಯಾಗಿದ್ದರೆ, ಯಾವುದಾದ್ರೂ ಜಾತಿಯಲ್ಲಿ ಧರ್ಮದಲ್ಲಿ ಬಂದಿಯಾಗಿದ್ದರೆ ನಾವು ಬ್ರಹ್ಮಾಸ್ತ್ರದ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು. ಬ್ರಹ್ಮಾಸ್ತ್ರ ಮುಕ್ತವಾಗಿರುವಂತಹ ವಿದ್ಯೆ. ಬ್ರಹ್ಮಾಸ್ತ್ರ ವಿದ್ಯೆ ಧಾರಣೆ ಮಾಡುವಂತಹ ಸಾಧಕ ಕೂಡ ಮುಕ್ತನಾಗಿರಬೇಕಾಗ್ತದೆ. ನಾವು ಮುಕ್ತರಾಗ್ತಾ ಇಲ್ಲ. ಅದರ ಮೂಲ, ನಮ್ಮೆಲ್ಲ ವಿಕಾರಗಳ ಮೂಲ ನೋಡ್ಲಿಕ್ಕೆ ಹೋದರೆ ಅದು ಅಹಂಕಾರ. ಮನ, ಬುದ್ಧಿ, ಚಿತ್ತ, ಅಹಂಕಾರ. ಮನಸ್ಸಲ್ಲಿ ಏನು ವಿಚಾರ ಪ್ರಕಟ ಆಗ್ತದೋ ಬುದ್ಧಿ ಅದರ ವಿಶ್ಲೇಷಣೆ ಮಾಡ್ತದೆ ಮತ್ತು ಚಿತ್ತದ ಒಳಗೆ ಆ ಕಲ್ಪನೆನ ಸ್ಥಿರ ಮಾಡ್ತದೆ. ಕಲ್ಪನೆನ ಸ್ಥಿರ ಮಾಡ್ತಾ ಮಾಡ್ತಾ ಅದರ ಒಂದು ಪ್ಯಾಟರ್ನ್ ತಯಾರಾಗ್ತದೆ. ಅದು ಅಹಂಕಾರವಾಗಿ ಪರಿವರ್ತನೆ ಆಗ್ತದೆ. ಯಾರಲ್ಲಿ ಅಹಂಕಾರ ಇದೆಯೋ ಅವರು ಯಾರ ಮಾತು ಕೇಳಲ್ಲ. ಯಾರಾದರೂ ಏನಾದರೂ ಹೇಳಿದರೆ ಅದನ್ನು ಅರ್ಥನೂ ಮಾಡ್ಕೊಳ್ಳಲ್ಲ. ಅದರಲ್ಲಿ ಒಂದೇ ಇರ್ತದೆ, ನಾನು 1,00,000 ಸಲ ಮಂತ್ರ ಜಪ ಮಾಡಿದ್ದೇನೆ, ನಾನು ಶಕ್ತಿಪೀಠದ ಪ್ರದರ್ಶನ ಮಾಡ್ಕೊಂಡು ಬಂದಿದ್ದೇನೆ, ನಾನು 12 ಜ್ಯೋತಿರ್ಲಿಂಗದ ದರ್ಶನ ಮಾಡ್ಕೊಂಡು ಬಂದಿದ್ದೇನೆ, ನಾನು ಅಲ್ಲಿ ರುದ್ರಾಭಿಷೇಕ ಮಾಡಿದ್ದೇನೆ. ಒಳ್ಳೆಯದು, ಆದರೆ ಶಿವನ ದರ್ಶನ ಇನ್ನೂ ಯಾಕಾಗಿಲ್ಲ? ಶಕ್ತಿಯ ಸಾಕ್ಷಾತ್ಕಾರ ಯಾಕಾಗಿಲ್ಲ? ಒಂದು ವೇಳೆ ಶಕ್ತಿ ನಿಮ್ಮೊಳಗೆ ಪ್ರಕಟಣೆ ಆಗಿದ್ದರೆ ಮುಕ್ತರ್ಯಾಕಾಗಿಲ್ಲ? ಮುಕ್ತರಾಗೋದು ತುಂಬ ಸುಲಭ, ಆದರೆ ನಾವೇ ಅದನ್ನು ಕಾಂಪ್ಲಿಕೇಟೆಡ್ ಮಾಡಿಟ್ಟಿದ್ದೀವಿ. ಭಗವದ್ಗೀತೆ ಅತಿ ಶ್ರೇಷ್ಠ ಗ್ರಂಥ. ಅದರ ಸರಿಯಾದ ಅಭ್ಯಾಸ ಮಾಡಿದರೆ ನಮ್ಮ ಪ್ರೋಗ್ರಾಮಿಂಗ್ ಏನಾಗಿದೆ ಅದೆಲ್ಲ ಬಂದಾಗ್ತದೆ. ತಪ್ಪಾದ ಪ್ರೋಗ್ರಾಮಿಂಗ್ ಏನಾಗಿದೆ ಅದೆಲ್ಲ ನಿಲ್ತದೆ. ನಾವು ಸರಿಯಾದ ದಾರಿಗೆ ಬರ್ತೀವಿ. ಆದರೆ ನಾವು ಭಗವದ್ಗೀತೆಯ ಶ್ಲೋಕನ ಕಂಠಸ್ಥ ಮಾಡ್ಕೊಂಡಿರ್ತೀವಿ, ಅರ್ಥ ಗೊತ್ತಿರಲ್ಲ. ಕ್ರಿಕೆಟ್ ಹೇಗೆ ಆಡ್ತಾರೆ ಅನ್ನೋದನ್ನು ತೇರಿ ತಿಳ್ಕೊಂಡಿದ್ದೀವಿ. ಆದರೆ ಆಟ ಆಡಲಿಕ್ಕೆ 11 ಪ್ಲೇಯರ್ ಬೇಕು ತಾನೆ. 11 ಏನು? 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಇನ್ನೊಂದು ನಮ್ಮ ಮನಸ್ಸು, ಒಟ್ಟು 11 ನಮ್ಮೊಳಗೇನೆ ಇದೆ. ಎಲ್ಲದರಲ್ಲೂ ಒಂದು ಬ್ಯಾಲೆನ್ಸ್ ಬಂದಾಗಲೇ ಬ್ರಹ್ಮನ ದರ್ಶನ ಆಗ್ತದೆ. ತೆರೆದ ಕಣ್ಣಿಂದಲೇ ದೇವರನ್ನು ನೋಡ್ಬೋದು, ಆದರೆ ನಮಗೆ ನೋಡ್ಲಿಕ್ಕೆ ಬರ್ತಾ ಇಲ್ಲ. ಪರಮಾತ್ಮನ ನೋಡಬೇಕಂದ್ರೆ ಯಾವುದರಲ್ಲೂ ಜಾಸ್ತಿ ಆಸಕ್ತಿ ಇರಬಾರ್ದು. ನಮ್ಮ ನೈಸರ್ಗಿಕ ಆನಂದನ ಕಳ್ಕೊಳ್ಳುವಷ್ಟು ಯಾವ ವಿಷಯದಲ್ಲೂ ಜಾಸ್ತಿ ಇಳಿಬಾರ್ದು. ಯಾರನ್ನು ಜಾಸ್ತಿ ಹಚ್ಕೊಳ್ಬಾರ್ದು. ತುಂಬ ಚಿಂತೆ ಮಾಡೋದ್ರಿಂದ ತಲೆ ಕೆಟ್ಟೋಗುತ್ತೆ ಹೊರತು ಪರಿಹಾರ ಸಿಗಲ್ಲ. ಬ್ರಹ್ಮಾಸ್ತ್ರ ವಿದ್ಯೆಯ ಒಳಗೆ ನಾವು ಪ್ರವೇಶ ಮಾಡಬೇಕು ಅಂದರೆ ಇವೆಲ್ಲ ಅರ್ಥ ಮಾಡ್ಕೊಂಡಿರಬೇಕು. ಯಾಕೆಂದರೆ ಮೊದಲು ನಾವು ಆತ್ಮದರ್ಶನ ಮಾಡ್ಕೊಳ್ಬೇಕಾಗ್ತದೆ. ನಮ್ಮ ಆತ್ಮದ ದರ್ಶನ ಆದ ನಂತರ ಬಗಲಾಮುಖಿ, ಪ್ರತ್ಯಂಗಿರ, ವಿಪರೀತ ಪ್ರತ್ಯಂಗಿರ ದೇವಿಯರ ದರ್ಶನ ಮಾಡಬಹುದು. ದೇವಿ ಅಂದರೆ ಫೋಟೋದಲ್ಲಿ ತೋರಿಸಿರುವಂತಹ ಆಕಾರ ಅಲ್ಲ, ತತ್ವ. ಅದು ಪ್ರತಿಕೃತಿ, ಚಿತ್ರಕಾರನ ಕಲ್ಪನೆ. ನಾವು ಶಕ್ತಿಪೀಠದ ದರ್ಶನ ಮಾಡ್ತೀವಿ, ನಮಗೊಂದು ಅರ್ಥ ಆಗ್ತದೆ. ಏನು? ಅಲ್ಲಿ ಪಿಂಡ ಇಟ್ಟಿರ್ತಾರೆ, ಒಂದು ಯಂತ್ರ ಇಟ್ಟಿರ್ತಾರೆ. ಪಿಂಡದ ಜೊತೆ ಒಂದು ಯಂತ್ರದ ನಿರ್ಮಾಣ ಮಾಡಿರ್ತಾರೆ. ಎಲ್ಲ ಶಕ್ತಿಪೀಠಗಳು ಪಿಂಡಾತ್ಮಕ ರೂಪದಲ್ಲಿದೆ. ಪಿಂಡದ ಒಳಗೆ ಆ ಶಕ್ತಿಯ ಸಿಂಚನ ಮಾಡಿರ್ತಾರೆ. ಅದರ ಕಾರಣ ಅವುಗಳ ಹೆಸರು ಶಕ್ತಿಪೀಠ ಅಂತಾರೆ. ನಾವು ಶಿವನ ಮೂರ್ತಿಯನ್ನು ಪೂಜಿಸಲ್ಲ, ಶಿವಲಿಂಗನ ಪೂಜಿಸ್ತೀವಿ, ಜ್ಯೋತಿರ್ಲಿಂಗ ಪೂಜಿಸ್ತೀವಿ. ಮೂರ್ತಿ ಪ್ರತಿಕೃತಿ, ಲಿಂಗ ಅಂದರೆ ನಿರಾಕಾರ ಬ್ರಹ್ಮನ ಸ್ವರೂಪ. ಕಬೀರರು ಏನು ಹೇಳಿದ್ದಾರೆ ಅಂದರೆ, ಪತ್ತರ್ ಪೂಜೆ ತೋ ಹರಿ ಮಿಲೆ ತೋ ಮೈ ಪೂಜು ಪಹಾಡ್. ಪ್ರಾರಂಭ ಪತ್ತರ್ ಅಂದರೆ ಕಲ್ಲಿನಿಂದಲೇ ಮಾಡಬೇಕಾಗ್ತದೆ. ಕಬೀರರು ಏನು ಹೇಳ್ತಾರೆ ಅಂದರೆ, ಕಲ್ಲನ್ನು ಪೂಜಿಸೋದ್ರಿಂದ ಹರಿ ಸಿಗ್ತಾನೆ ಅನ್ನೋ ಹಾಗಿದ್ರೆ ನಾನು ಬೆಟ್ಟನ ಪೂಜಿಸ್ತೀನಿ, ಯಾಕಂದರೆ ನನಗೆ ಹರಿ ಬೇಕೇ ಬೇಕು. ಆದರೆ ಇದು ಸಂಭವ ಆಯಿತಾ? ಬದ್ರಿನಾಥ್ ಹೋಗಿ ಬಂದಾಯಿತು, ಕೇದಾರ್ನಾಥ್ ಹೋಗಿ ಬಂದಾಯಿತು, ಬ್ರಹ್ಮನ ದರ್ಶನ ಆಯಿತಾ? ಅಂದರೆ ಏನು ಹೇಳ್ತಾ ಇದ್ದಾರೆ, ನಾವೇನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ?
ನಮಗೆ ನಮ್ಮ ಕಾರ್ಯಸಿದ್ಧಿ ಬಿದ್ದಿದೆ. ಗುರುವಿಗೆ ನಮ್ಮ ನಿರ್ವಾಣದ ಚಿಂತೆ ಆದರೆ ನಮಗೆ ಕಾರ್ಯಸಿದ್ಧಿ ಆಗಬೇಕಾಗಿದೆ. ಗುರು ನಾವು ಯಾವಾಗ ಈ ಮಾಯಾಜಾಲದಿಂದ ಈ ಜಂಜಾಟದಿಂದ ಹೊರಗಡೆ ಬರ್ತೀವಿ ಅಂತ ನೋಡ್ತಾರೆ. ನಾವು ಇನ್ನು ಆ ಮಾಯಾಜಾಲದಲ್ಲಿ ನಮ್ಮ ಈ ಕೆಲಸ ಆಗಬೇಕು, ಆ ಕಾರ್ಯಸಿದ್ಧಿ ಆಗಬೇಕು ಅಂತ ನೋಡ್ತೀವಿ. ಭಗವಂತ ವೈಕುಂಠದಲ್ಲೂ ಇಲ್ಲ, ಕ್ಷೀರಸಾಗರದಲ್ಲೂ ವಾಸ ಮಾಡಲ್ಲ, ಲಕ್ಷ್ಮಿ ಹತ್ರನೂ ಇಲ್ಲ. ಭಗವಂತ ಎಲ್ಲಿರ್ತಾನೆ ಅಂದರೆ ಎಲ್ಲಿ ಸತ್ಯದ ಸಂಘ ಆಗ್ತಾ ಇರ್ತದೋ, ಸತ್ಸಂಗ ಆಗ್ತಾ ಇರ್ತದೋ ಅಲ್ಲಿ ಭಗವಂತ ಇರ್ತಾನೆ. ಸತ್ಸಂಗ ಅಂದರೆ ಪ್ರವಚನ ಕೇಳೋದಲ್ಲ. ನಮ್ಮ ಒಳಗಡೆ ಏನು ಬಿದ್ದಿದೆ, ನಮ್ಮ ಒಳಗಡೆ ಏನಿದೆ ಅದನ್ನು ಹೊರಗಡೆ ತರುವ ಪ್ರಯತ್ನ ಮಾಡಬೇಕು, ಪ್ರಯಾಸ ಮಾಡಬೇಕು. ಏನು ಹೇಳಿಕ್ಕೆ ಬಯಸ್ತಾ ಇದ್ದಾರೆ, ನಾವೇನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ, ಜನ್ಮ ಮೃತ್ಯು ಇದರಲ್ಲಿ ಆತ್ಮ ಯಾವ ರೀತಿ ಸಿಕ್ಕಾಕೊಂಡಿದೆ, ಆತ್ಮ ಯಾವ ರೀತಿ ಬಂದಿಯಾಗಿದೆ. ಆತ್ಮ ಹರ್ಷದಲ್ಲಿ ಬಂದಿಯಾಗಿದೆ, ಭಯದಲ್ಲಿ ಬಂದಿಯಾಗಿದೆ. ಜನ್ಮ ಮೃತ್ಯುವಿನ ಆದಿ ವಿಕಾರದ ಕಾರಣ ಈ ಜೀವಾತ್ಮಕ್ಕೆ ಅಹಂಕಾರ ಆಗಿದೆ. ಈ ಅಹಂಕಾರದ ಕಾರಣನೇ ನಾವು ಆತ್ಮನ ಗುರುತಿಸ್ಲಿಕ್ಕಾಗ್ತಾ ಇಲ್ಲ. ಆತ್ಮ ವಿಕಾರರಹಿತ ಆಗಿದೆ, ಆತ್ಮ ಸ್ಥಿತಪ್ರಜ್ಞೆ ಆಗಿದೆ, ಖುದ್ದು ಸಾಕ್ಷಿ ದ್ರಷ್ಟ. ನಾವು ಸುಖದಲ್ಲಿ, ಇನ್ನು ದುಃಖದಲ್ಲಿ, ಬೇರೆ ಬೇರೆ ಭಾವದಲ್ಲಿ ಇರ್ತೀವಿ. ಒಂದೊಂದು ಸಲ ಅಳ್ತಾನೂ ಇರ್ತೀವಿ. ಯಾಕಂದರೆ ನಮಗೆ ಆತ್ಮಜ್ಞಾನ ಆಗಿಲ್ಲ, ಆತ್ಮ ಸಾಕ್ಷಾತ್ಕಾರ ಆಗಿಲ್ಲ. ಬ್ರಹ್ಮಾಸ್ತ್ರ ವಿದ್ಯೆ ಕಲಿಬೇಕು ಅಂದರೆ ಆತ್ಮದರ್ಶನ ಮಾಡ್ಕೊಳ್ಳೋದು ತುಂಬ ಅವಶ್ಯಕ. ಯಾಕಂದರೆ ನಾನು ಹೇಳಿರುವಂತಹ ಭಾವ ನಿಮ್ಮಲ್ಲಿಲ್ಲ ಅಂದರೆ ಬ್ರಹ್ಮಾಸ್ತ್ರ ತಗೊಂಡು ಮಾಡೋದಾದರೂ ಏನು? ಯಾರ ಮೇಲೆ ಬಿಡ್ತೀರಾ? ಮೊದಲು ನಮ್ಮನ್ನು ನಾವು ಸುಧಾರಿಸ್ಕೊಳ್ಬೇಕು, ನಮ್ಮ ಮನಸ್ಸನ್ನು ಸುಧಾರಿಸ್ಕೊಳ್ಬೇಕು. ಬಗಲಾಮುಖಿ ದೇವಿನ ಓಲೈಸ್ಕೊಂಡು ಹೊರಗಡೆ ಶತ್ರುನ ಹೊಡೆಯಕ್ಕಿಂತ ಮೊದಲು ನಮ್ಮೊಳಗಿನ ದುರ್ಗುಣಗಳನ್ನು ಮೊದಲು ಹೊಡೆದಾಕಬೇಕು. ಬ್ರಹ್ಮಾಸ್ತ್ರ ವಿದ್ಯೆಗೆ ಪ್ರವೇಶ ಪಡೋಕ್ಕಿಂತ ಮುಂಚೆ ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಬೇಕು. ದೇವಿ ನನಗೆ ಮೊದಲು ಆ ರೀತಿ ತಯಾರು ಮಾಡು, ಆ ಯೋಗ್ಯತೆ, ಆ ಪಾತ್ರತೆಯನ್ನು ಬೆಳೆಸ್ಕೊಳ್ಬೇಕು. ತಾಯಿ, ಅಮ್ಮ ಯಾವತ್ತಿದ್ರೂ ಅಮ್ಮನೇ ಕೃಪೆ ಮಾಡ್ತಾಳೆ. ಅವಳು ನಮ್ಮ ಭೌತಿಕ ಮತ್ತು ಆಧ್ಯಾತ್ಮಿಕ ಎರಡೂ ಕೆಲಸದಲ್ಲೂ ನಮಗೆ ಅನುಗ್ರಹಿಸ್ತಾಳೆ. ಆದರೆ ಆ ತಾಯಿಗೆ ಆತ್ಮದರ್ಶನ ತನಕ ತಲುಪುವಂತಹ ಮಗು ಇಷ್ಟ. ನಾವು ಪಶುಭಾವದಲ್ಲಿದ್ದೀವಿ. ನಾವು ಪಶುಭಾವದಿಂದ ಮನುಷ್ಯ ಭಾವದಿಂದ ದೈವತ್ವದ ಭಾವದಲ್ಲಿ ಹೋಗಬೇಕಾಗ್ತದೆ. ದೇವತಾ ಭಾವದ ನಂತರ ಬ್ರಹ್ಮ ಭಾವದಲ್ಲಿ ತಲುಪಬೇಕಾಗ್ತದೆ. ಆವಾಗ ಭಗವತಿ ದರ್ಶನ ಕೊಡ್ತಾಳೆ. ಮನುಷ್ಯ ಭಾವದಲ್ಲಿ ಯಾವುದೇ ದಶಮಹಾವಿದ್ಯೆಯ ಸಾಧನೆ ಆಗಲ್ಲ, ಬ್ರಹ್ಮಾಸ್ತ್ರ ವಿದ್ಯೆಯ ಸಾಧನೆ ಆಗಲ್ಲ, ದೇವತಾ ಭಾವದಲ್ಲಾಗ್ತದೆ.